ಅಂಡ್ ಹಾಗೆ ಇನ್ನೊಂದು ಗಿಲ್ಲಿಯಿಂದಾನೇ ಕಾವ್ಯ ಅನ್ನುವಂತ ಒಂದು ಮಾತಿದೆ. ಬಟ್ ಅದು ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಪ್ರತಿಯೊಬ್ಬ ಸಕ್ಸಸ್ಫುಲ್ ಪುರುಷನ ಹಿಂದೆ ಓರ್ವ ಮಹಿಳೆ, ಫ್ರೆಂಡ್ ಆಗಿರ್ಬೋದು, ತಾಯಿ ಆಗಿರ್ಬೋದು, ಸಹೋದರಿ ಆಗಿರ್ಬೋದು ಇರ್ತಾರೆ ಅಂತ ಹೇಳ್ಬಿಟ್ಟು. ಆಸ್ ಎ ಫ್ರೆಂಡ್ ಆಗಿ ಈಗ ಗಿಲ್ಲಿ ಕಾವು ಅಂತ ಹೇಳ್ಬಿಟ್ಟು ಏನ್ ಜನ ಇರ್ತಾರೆ, ಗಿಲ್ಲಿನೂ ಇರಬೇಕು, ಕಾವ್ಯನೂ ಇರಬೇಕು. ಸೊ ಆಗ್ಲೇನೆ ಅದು 100% ಸಕ್ಸಸ್ಫುಲ್ ಆಗಿ ಹೊರಹೊಮ್ಮೋದಕ್ಕೆ ಸಾಧ್ಯ. ಸೊ ಗಿಲ್ಲಿಯಿಂದನೇ ಕಾವ್ಯ ಅನ್ನುವಂತಹ ಒಂದು ವೀಕೆಂಡ್ ಅಲ್ಲಿ ಕಿಚ್ಚ ಸುದೀಪ್ ಸರ್ ಕೂಡ ಕೇಳ್ತಾರೆ. ನಿಮ್ಗೆ ಏನ್ ಹೇಳ್ತಾರೆ ಇದಕ್ಕೆ? ನೀವ್ ಹೇಳಿದ್ರಿ ಒಂದು ಪುರುಷನ ಸಕ್ಸಸ್ ಹಿಂದೆ ಮಹಿಳೆ, ಅದು ಗೊತ್ತಿಲ್ಲ ಅಂದ್ರೆ ಆ ಲೈನ್ ನಮ್ಮಿಬ್ರು ವಿಷಯದಲ್ಲಿ ಸೂಟ್ ಆಗಲ್ಲ. ಯಾಕಂದ್ರೆ ಅವನ್ ಏನ್ ಗೆದ್ದಿದ್ದಾನೆ, ಅವನ್ ಏನ್ ಇಷ್ಟು ಜನ ಪ್ರೀತಿ ಗಳಿಸಿದಾನೆ, ಅವನೇನ್ ಸಾಧನೆ ಮಾಡಿದಾನೆ, ಅದಷ್ಟು ಅವನ ಟ್ಯಾಲೆಂಟ್ ಅವನ ಆಟದಿಂದ ಅಷ್ಟೇ. ನಾನ್ ಏನೂ ಮಾಡಿಲ್ಲ. ನನ್ನ ಒಂದ್ ಸ್ವಲ್ಪ ಇನ್ವೆಸ್ಟ್ಮೆಂಟು ಇಲ್ಲ ಅದ್ರಲ್ಲಿ, ನನ್ ಒಂಚೂರು ಎಫರ್ಟ್ ಇಲ್ಲ. ಅವನ್ ಏನ್ ಪ್ರೀತಿ ಗಳಿಸಿದಾನೆ, ಅವನ್ ಏನ್ ಗೆದ್ದಿದ್ದಾನೆ ಇವತ್ತು, ಇಟ್ಸ್ ಆಲ್ ಬಿಕಾಸ್ ಆಫ್ ಹಿಮ್ ಅಂಡ್ ಅವನ ಆಟದಿಂದ. ಅದೇ ರೀತಿ ನಾನು ಏನೇ ಅದು ನೆಗೆಟಿವ್ ಆಗಿದ್ಯಾ ಪಾಸಿಟಿವ್ ಆಗಿದ್ಯಾ ಎಲ್ಲದಕ್ಕೂ ನಾನೇ ಕಾರಣ ಆಗ್ತೀನಿ. ಸೊ ಏನು ಮಾಡಕ್ ಆಗಲ್ಲ. ಇವಾಗ ಗಿಲ್ಲಿಯಿಂದ ಕಾವ್ಯ ಅಂದ್ರೆ ಪ್ರಾಬಬ್ಲಿ ಯಾಕೆ ಬಂದಿದೆ ಅಂತಂದ್ರೆ ನಮ್ ಫ್ರೆಂಡ್ಶಿಪ್ ಕೊನೆವರೆಗೂ ಅದ್ ಬ್ರೇಕ್ ಆಗ್ಲೇ ಇಲ್ಲ. ಒಂದ್ ಪಕ್ಷ ಅದ್ ಬ್ರೇಕ್ ಆಗೋ ತರ ಇತ್ತು ಅಂದಿದ್ರೆ ಇವಾಗ ನೋಡಿ ನಾನು ಹೊರಗಡೆ ಬಂದ್ಮೇಲೆನೆ ಜಸ್ಟ್ ಬಿಕಾಸ್ ಅವನ್ನ ನಾಮಿನೇಟ್ ಮಾಡಿದೀನಿ ಅನ್ನೋದಕ್ಕೆ ಒಂದಿಷ್ಟು ನೆಗೆಟಿವ್ಸ್ ಆಗಿದೆ. ನಮ್ ಫ್ಯಾಮಿಲಿಯವ್ರು ಬಂದು ಇದನ್ನ ಚೆನ್ನಾಗಿದೆ, ಫ್ರೆಂಡ್ಶಿಪ್ ಕಂಟಿನ್ಯೂ ಆಗಿದೆ ಅನ್ನೋದಕ್ಕೆ ಇನ್ನೊಂದೇನೋ ಬಕೆಟ್ ಅಂತಾನೋ ಇನ್ನೊಂದೇನೋ ಬಂದಿದೆ. ಸೊ ಒನ್ ಆರ್ ದ ಅದರ್ ರೀಸನ್ ನಾನು ಯಾರು ಏನೇ ಮಾಡಿದ್ರು ಎರಡು ಬರುತ್ತೆ, ಕಾಮೆಂಟ್ಸ್ ಬಂದೇ ಬರುತ್ತೆ. ಏನು ಮಾಡಕ್ಕಾಗಲ್ಲ. ಅಂದ್ರೆ ನಾವು ಬಿಗ್ ಬಾಸ್ ಅಲ್ಲೇ ಹೇಳ್ತಿದ್ವಿ ಗೊತ್ತಾ, ಪರ್ಸ್ಪೆಕ್ಟಿವ್ಸ್. ಒಬ್ಬೊಬ್ರು ಯೋಚನೆ ಮಾಡೋ ರೀತಿ ಒಂದೊಂದ್ ತರ ಇರುತ್ತೆ, ತಪ್ಪು ಅಂತ ಹೇಳಕ್ ಆಗದೇ ಇಲ್ಲ ನಾವು. ಸೊ ದಟ್ಸ್ ಓಕೆ, ಪರವಾಗಿಲ್ಲ, ಅವ್ರವ್ರ ಒಪಿನಿಯನ್ ಅವ್ರು ಹೇಳ್ಕೊಂಡಿದ್ದಾರೆ. ಗಿಲ್ಲಿಯಿಂದ ಕಾವ್ಯ ಅಥವಾ ಅವನಿಗೆ ಗೆಲುವಿನಿಂದ ನಾನಿದೀನಿ ಅನ್ನೋ ತುಂಬಾ ಜನ ಹೇಳ್ತಿರೋದು ಅದ್ ಸಾಧ್ಯನೇ ಇಲ್ಲ. ಅವ್ನ್ ಏನ್ ಗಳಿಸಿದಾನೋ ಎಲ್ಲ ಅವನಿಂದಾನೆ. ನಾನ್ ಏನ್ ಪಾಸಿಟಿವ್ ನೆಗೆಟಿವ್ ತಗೊಂಡಿದೀನಿ ಅದು ನನ್ನಿಂದಾನೆ ಅಷ್ಟೇ. ಹೊರಗಡೆ ಬಂದ್ಮೇಲೆ ಗಿಲ್ಲಿ ಮತ್ತೆ ಕಾವ್ಯ ಅವರ ಕಟ್ಔಟ್ಸ್ ಅಂತೂ ಬಿಗ್ ಬಾಸ್ ಮನೆ ಮುಂದೆ ರಾರಾಜಿಸಿದ್ವು. ಸೊ ಅದನ್ನೆಲ್ಲ ನೋಡಿರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ, ಹೆಂಗ್ ಅನ್ನಿಸ್ತು? ತುಂಬಾ ಖುಷಿ ಆಯ್ತು. ಅಂದ್ರೆ ಅಷ್ಟು ಪ್ರೀತಿ ಗಳಿಸಿದೆ, ನಮಗೆ ಇಮ್ಯಾಜಿನೇಷನ್ ಇರ್ಲಿಲ್ಲ. ನಾನ್ ಆಕ್ಚುಲಿ ಅವ್ನಿಗೆ ಏನ್ ಹೇಳ್ತಿದ್ದೆ ಅಂದ್ರೆ, ಅವ್ನ್ ರೇಕ್ಸ್ ಆಗಿಲ್ಲ, ಗಿಲ್ಲಿ ನೀನ್ ನನ್ನ ವಿಲನ್ ಮಾಡ್ತಿದ್ಯಾ ಅನ್ಸುತ್ತೆ ಹೊರಗಡೆ, ನೀನ್ ನನ್ಗೆ ಎಷ್ಟು ಬೇಡ 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 ಅಂದ್ರು ರೇಕ್ಸಿ ನಾನು ಇಗ್ನೋರ್ ಮಾಡಿ ನಾನು ವಿಲನ್ ಆಗ್ಬಿಟ್ಟಿರ್ತೀನಿ ಗಿಲ್ಲಿ ಅಂತ ಹೇಳಿದ್ದೆ. ಬಟ್ ಅದ್ ಕಂಪ್ಲೀಟ್ ರಿವರ್ಸ್ ಆಗಿದೆ. ಹೊರಗಡೆ ಅಷ್ಟು ನಮ್ಮಿಬ್ರು ಕಾಂಬಿನೇಷನ್ ಇಷ್ಟಪಟ್ಟಿದ್ದಾರೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಕಾವ್ಯ ಅವ್ರಿಗೆ ಗಿಲ್ಲಿರವ್ರು ರೇಕ್ಸೋದು ಇಷ್ಟ ಇರ್ಲಿಲ್ವಾ ಅಂತ? ಅಂದ್ರೆ ರೇಕ್ಸೋದು ಇಷ್ಟ ಇರ್ಲಿಲ್ಲ ಅನ್ನೋದಕ್ಕಿನ ಅವ್ನ್ ತುಂಬಾ ಇರಿಟೇಟ್ ಮಾಡಿದಾನೆ, ಸಿಕ್ಕಾವಳೆ ಇರಿಟೇಟ್ ಮಾಡಿದಾನೆ. ಅದನ್ನ ನಾನು ಈಗ್ಲೂ ಹೇಳ್ತೀನಿ. ಇಷ್ಟ ಇರ್ಲಿಲ್ಲ ಅಂತಂದ್ರೆ ಬೇಡ ಅಂತ. ಇವಾಗ ನೋಡಿ ಹೊರಗಡೆ ಯು ನೆವರ್ ನೋ ಹೆಂಗ್ ಹೋಗುತ್ತೆ. ಅದು ಗೇಮ್ಗೂ ಎಫೆಕ್ಟ್ ಆಗ್ಬಾರ್ದು, ಅವ್ನ್ ಗೇಮ್ಗೂ ಎಫೆಕ್ಟ್ ಆಗ್ಬಾರ್ದು, ನನ್ ಗೇಮ್ಗೂ ಎಫೆಕ್ಟ್ ಆಗ್ಬಾರ್ದು. ಬಟ್ ಆ ರೇಕ್ಸೋ ಇದ್ರಲ್ಲಿ ತುಂಬಾ ಸಲ ಏನಾಗ್ತಾ ಇತ್ತು, ಗಿಲ್ಲಿಗೇನು ಯಾರು ಹೇಳ್ತಿರ್ಲಿಲ್ಲ. ಅಂದ್ರೆ ಗಿಲ್ಲಿಯಿಂದ ಕಾವ್ಯದಿಂದ ಗಿಲ್ಲಿ ಅಂತ ಹೇಳ್ತಿರ್ಲಿಲ್ಲ, ಗಿಲ್ಲಿಯಿಂದ ಕಾವ್ಯ ಅಂತ ಹೇಳ್ತಿದ್ರು. ಸೊ ಅವನೇನು ಕರೆಕ್ಟ್ ಮಾಡ್ಕೊಳ್ಳೋಂಥದ್ದು ಇರ್ಲಿಲ್ಲ, ನಾನ್ ಕರೆಕ್ಟ್ ಮಾಡ್ಕೋಬೇಕಾಗ್ತಿತ್ತು. ಎಷ್ಟೋ ಸರಿ ಸುದೀಪ್ ಸರ್ ಹೇಳ್ತಾ ಇದ್ರು, ಅಂದ್ರೆ ಅವಳನ್ನ ಆಟ ಆಡಕ್ ಬಿಡು, ಅವಳ ಪಾಡಿಗೆ ಅವಳ ಆಟ ಆಡಕ್ ಬಿಡು, ಅವ್ರ ಆಟನ ಹಾಳು ಮಾಡ್ಬೇಡ ಅಂದಾಗ ನನಗೆ ಅನ್ಸ್ತಾ ಇದ್ದಿದ್ದು, ಅವ್ನ್ ನನ್ನ ಆಟನ ಹಾಳು ಮಾಡ್ತಿದ್ದಾನೆ ಅಂದ್ರೆ ನಾನ್ ಏನ್ ಮಾಡ್ತಿದ್ದೀನಿ, ಅಂದ್ರೆ ನಾನ್ ಯಾಕೆ ನನ್ನ ಆಟನ ಹಾಳು ಮಾಡೋದಕ್ ಬಿಟ್ಕೋತಾ ಇದೀನಿ ಅಂತ. ಎಲ್ಲೂ ನಾನು ಅವನ್ಗೂ ಕೇಳ್ತೀನಿ, ಎಲ್ಲ ಹಾಳಾಗ್ತಿದೆ ಗಿಲ್ಲಿ, ಏನ್ ತಪ್ಪಾಗ್ತಿದೆ, ಯಾಕಂದ್ರೆ ನಮಗ್ ಕ್ಲೂಲೆಸ್ ಏನು ಗೊತ್ತೇ ಆಗ್ತಾ ಇಲ್ಲ ಅಲ್ಲಿ. ಸೊ ಪ್ರಾಬಬ್ಲಿ ನೀನ್ ರೇಗ್ಸೋದ್ರಿಂದಾನೇ ಪ್ರಾಬ್ಲಮ್, ರೇಗಿಸ್ಬೇಡ ಅಂತಾನೆ ನಾನು ಅಂದ್ರೆ ಗೇಮ್ ಆಡಕ್ ಹೋಗಿದ್ದೀವಿ. ಎಸ್, ಫ್ರೆಂಡ್ಶಿಪ್ ಇಸ್ ಈವನ್ ಮೋರ್ ಇಂಪಾರ್ಟೆಂಟ್. ಎಲ್ಲೂ ಆ ಆಟದ ಬರದಲ್ಲಿ ಫ್ರೆಂಡ್ಶಿಪ್ ನ ಕಳ್ಕೊಳ್ಬೇಕು ಅನ್ನೋದು ಇಲ್ಲ, ಹಿಂಗ್ ಬ್ಯಾಲೆನ್ಸ್ ಮಾಡ್ಬೇಕು ಅನ್ನೋದನ್ನ ಇಬ್ರು ಮಾಡಿದೀವಿ. ಸೊ ಆ ವಿಷಯಕ್ಕೆ ನಾನು ರೇಗಿಸ್ಬೇಡ ಅಂತ ಹೇಳ್ತಾ ಇದ್ದೆ. ಹೊರಗಡೆ ಬಂದ್ಮೇಲೆ ಫ್ಯಾನ್ ಪೇಜಸ್ ಎಲ್ಲಾನು ಕೂಡ ತುಂಬಾ ಜಾಸ್ತಿ ಆಗಿದೆ, ಅಭಿಮಾನಿಗಳ ಸಂಖ್ಯೆನೂ ಕೂಡ ಜಾಸ್ತಿ ಆಗಿದೆ. ನಿಮ್ಮ ಕಟೌಟ್ ಒಳಗೇನೆ ಹಾಲಾಭಿಷೇಕ ಮಾಡ್ತಾರೆ, ಮದುವೆನೂ ಮಾಡಿಸ್ಬಿಡ್ತಾರೆ, ಹಾರನೂ ಹಾಕ್ತಾರೆ. ಇದನ್ನೆಲ್ಲ ನೋಡಿದಾಗ ಮನೆಯವ್ರ ಹತ್ರ ಬಂದ್ಮೇಲೆ ಏನೋ ಡಿಸ್ಕಸ್ ಮಾಡಿದ್ರ? ಮನೆಯವ್ರು ಏನಂದ್ರು? ಎಷ್ಟು ಖುಷಿ ಆಯ್ತು? ಮನೆಯವ್ರು ತುಂಬಾ ಅಂದ್ರೆ ತುಂಬಾ ಖುಷಿ ಪಟ್ಟಿದ್ದಾರೆ. ನಾನು ಅವಾಗ್ಲೇ ಹೇಳ್ದಂಗೆ, ಈಗ ನನ್ನ ಆಟದ ಬಗ್ಗೆ ಅವ್ರಿಗೆ ತುಂಬಾ ಹೆಮ್ಮೆ ಇದೆ, ತುಂಬಾ ಚೆನ್ನಾಗಿ ಆಡಿದ್ಯಾ ಅಂತ ಹೇಳಿದ್ದಾರೆ. ಅಟ್ ದ ಸೇಮ್ ಟೈಮ್ ನಮ್ಮ ಮನೆಯವ್ರು ಎಲ್ರು ಗಿಲ್ಲಿ ಫ್ಯಾನ್ಸ್. ಅಂದ್ರೆ ಅವನ ಆಟನ ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಿದ್ರು, ಎಷ್ಟು ಚೆನ್ನಾಗಿ ಆಡಿದ್ರಿ, ಅಂದ್ರೆ ನಿನ್ ರೀತಿಲಿ ನೀನ್ ಆಟ ಆಡಿದ್ಯಾ, ಅವನ ರೀತಿಲಿ ಅವ್ನ ಆಟ ಆಡಿದಾನೆ. ಎಕ್ಸ್ಪೆಕ್ಟ್ ಮಾಡಿದ್ವಿ ಟಾಪ್ 2 ಅಲ್ಲಿ ನೀನ್ ಇರ್ತೀಯ ಅಂತ, ಬಟ್ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಸೀಸನ್.
ಸೊ ಇಬ್ರು ನಿಮ್ ರೀತಿಲಿ ತುಂಬಾ ಚೆನ್ನಾಗಿ ಆಡಿದೀರಾ. ನನ್ನ ಆಟದ ಬಗ್ಗೆ ತುಂಬಾ ಪ್ರೌಡ್ ಫೀಲ್ ಇತ್ತು. ಅಂಡ್ ಜನರ ಪ್ರೀತಿ ಹೊರಗಡೆ ಏನ್ ಸಿಗ್ತಾ ಇದೆ, ಎಲ್ರು ತುಂಬಾ ಹೆಮ್ಮೆ ಪಡ್ತಾ ಇದ್ದಾರೆ, ಖುಷಿ ಪಡ್ತಾ ಇದ್ದಾರೆ. ನನಗೆ ಕಟ್ಔಟ್ಸ್ ಆಗಿರ್ಲಿ ಅಥವಾ ಅಚ್ಚೆ ಹಾಕ್ಸ್ಕೊಂಡಿರೋದಾಗಿರ್ಲಿ, ಆಕ್ಚುಲಿ ಅಭಿಮಾನಿಗಳು ಒಳಗಡೆ ಮನೆ ಒಳಗಡೆ ಬರ್ಬೇಕು ಅಂದಾಗ ಗಿಲ್ಲಿ ಫ್ಯಾನ್ ಯಾರೋ ಅಚ್ಚೆ ಹಾಕ್ಸ್ಕೊಂಡ್ ಬಂದಿದ್ರು. ಅವಾಗ್ಲೂ ಅಷ್ಟೇ ಅವ್ನು ತುಂಬಾ ಅಯ್ಯೋ ನಾನು ಅವ್ರನ್ನ ಸರಿಯಾಗಿ ಮಾತಾಡ್ಸಕ್ಕಾಗ್ಲಿಲ್ಲ ಅಂತ ತುಂಬಾ ಫೀಲ್ ಮಾಡ್ಕೊಂಡ. ಸೊ ನಾನ್ ಹೊರಗಡೆ ಬಂದು ನನ್ನ ಫೋಟೋನ ಯಾರೊಬ್ರು ಅಚ್ಚೆ ಹಾಕ್ಸ್ಕೊಂಡಿದ್ದಾರೆ ಅಂತಂದಾಗ ಸಿಕ್ಕಾಬಡೆ ಖುಷಿ ಆಯ್ತು. ಇಟ್ಸ್ ಲೈಕ್ ಅಚ್ಚೆ ಯಾರೋ ಒಬ್ರು ಅವ್ರ ಮೈ ಮೇಲೆ ನಮ್ಮ ಅಚ್ಚೆ ಹಾಕ್ಸ್ಕೊತಿದ್ದಾರೆ, ಅವ್ರಿಗೆ ನಾವ್ ಯಾರು ಅಂತ ಗೊತ್ತಿಲ್ಲ, ಜಸ್ಟ್ ಬಿಕಾಸ್ ನಮ್ಮನ್ನೊಂದು ಶೋ ಅಲ್ಲಿ ನೋಡಿ ಅಷ್ಟು ಮನ್ಸಿಗೆ ತಗೊಂಡಿದ್ದಾರೆ ಅಂತಂದಾಗ ತುಂಬಾ ಖುಷಿ ಆಗುತ್ತೆ. ಸ್ಪೀಚ್ಲೆಸ್. ಅಂಡ್ ಅದನ್ನ ಅಕ್ಸೆಪ್ಟ್ ಮಾಡೋದಕ್ಕೂ ಮನ್ಸ್ ಭಾರ ಅನ್ಸುತ್ತೆ. ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡಿದ್ರೆ ನಿಮ್ಮ ಟ್ಯಾಟೂನ ಹಾಕ್ಸ್ಕೊಂಡಿರುವಂತ? ಇಲ್ಲ, ನಾನು ಆಕ್ಚುಲಿ ಅದನ್ನೇ ನಾನು ಹೇಳಿದೀನಿ ಕಾಂಟ್ಯಾಕ್ಟ್ ಮಾಡೋದಕ್ಕೆ. ಖಂಡಿತ ಸಿಕ್ಕಿದ್ರೆ ಮಾತಾಡ್ಸ್ತೀನಿ. ಎಸ್. ಈಗ ಗಿಲ್ಲಿ, ರಕ್ಷಿತಾ ಮತ್ತೆ ಕಾವ್ಯ. ಗಿಲ್ಲಿ ಅವರು ಕಾವು ಕಾವು ಅಂತಿದ್ರು, ರಕ್ಷಿತಾ ಅವರು ಗಿಲ್ಲಿ ಗಿಲ್ಲಿ ಅಂತ ಬರ್ತಿದ್ರು. ಈ ಹೊರಗಡೆ ಗಿಲ್ಲಿ, ರಕ್ಷಿತಾ ಮತ್ತೆ ಕಾವ್ಯ ಅವರ ಟ್ರಯಾಂಗಲ್ ಲವ್ ಸ್ಟೋರಿ ಪೋಟ್ರೆ ಆಗಿದೆ. ಅದಕ್ಕೆ ಏನ್ ಹೇಳ್ತೀರಾ? ಅವಳು ಅದನ್ನ ಕ್ಲಿಯರ್ ಆಗಿ ಹೇಳಿದಾಳೆ, ಜಸ್ಟ್ ಫ್ರೆಂಡ್ಸ್ ಅಷ್ಟೇ ನಾವು, ಯಾಕೆ ಹಿಂಗ್ ರೇಗಿಸ್ತೀರಾ, ಫ್ರೆಂಡ್ಸ್ ಅಷ್ಟೇ ನಾವು ಅಂತ. ನಾವು ಅದೇ ತರ ರೇಗಿಸ್ತಾ ಇದ್ವಿ. ಯಾಕಂದ್ರೆ ಅವಳು ಎಲ್ರು ಅಣ್ಣ ಅಣ್ಣ ಅಂತಿದ್ಲು, ಗಿಲ್ಲಿನ್ ಮಾತ್ರ ಅಣ್ಣ ಅಂತಿರ್ಲಿಲ್ಲ. ಯಾಕೆ ಅಂತ ರೇಗಿಸ್ತಾ ಇದ್ವಿ. ಬೈ ದಿ ಎಂಡ್ ಅವಳು ಕ್ಲಾರಿಟಿ ಕೊಟ್ಲು, ಇಲ್ಲ ಅವ್ನು ನನ್ನ ಫ್ರೆಂಡ್ ತರನೇ ನೋಡ್ತಿರೋದು, ದೃಷ್ಟಿಕೋನ ಅಂತಾನೆ ಹೇಳ್ತಾ ಇದ್ಲು. ಸೊ ಲವ್ ಸ್ಟೋರಿ ಅಲ್ಲ, ಇಟ್ಸ್ ಎ ಫ್ರೆಂಡ್ಶಿಪ್ ಅಷ್ಟೇ. ಅವ್ರು ಕೂಡ ಹೇಳಿದ್ರು ನೆನ್ನೆ, ಇದು ಟ್ರಯಾಂಗಲ್ ಲವ್ ಸ್ಟೋರಿ ಅಲ್ಲ, ಟ್ರಯಾಂಗಲ್ ಫ್ರೆಂಡ್ಶಿಪ್ ಅಂತ ಹೇಳಿದ್ರು. ಸೊ ಹೊರಗಡೆ ಮನೆಯಲ್ಲಿದ್ದಾಗ ಸಾಕಷ್ಟು ಜನರ ಪ್ರೀತಿಯನ್ನ ಗಳಿಸಿದ್ರಿ. ಹೊರಗಡೆ ಅದೇನು ನಿಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಎಲ್ಲ ಒಂದ್ ಕಡೆ ಮತ್ತೆ ಅಶ್ವಿನಿ ಗೌಡ ಅವರೊಟ್ಟಿಗೆ ಜಗಳ ಆಗುತ್ತೆ. ಸೊ ಕಾವ್ಯ ಅವರ ಇನ್ನೊಂದು ಮುಖ ಗೊತ್ತಾಗುತ್ತೆ. ಅಂತಂದ್ರೆ ಮುಖ ಮೀನ್ಸ್ ಲೈಕ್ ಸ್ಟ್ಯಾಂಡ್, ಅವಮಾನ ಅಥವಾ ಯಾರಾದ್ರೂ ಒಬ್ರು ಪರ್ಸನಲ್ ಆಗಿ ಮಾತಾಡಕ್ ಬಂದಾಗ ಅದನ್ನ ಎದುರಿಸುವಂತದ್ದು ಗೊತ್ತು, ಅಷ್ಟೇ ಪ್ರೀತಿ ಕೊಡುವಂತದ್ದು ಗೊತ್ತು. ಸೊ ಯಾಕೆ ಅಶ್ವಿನಿ ಅವ್ರ ಜೊತೆನೆ ಜಗಳ ಆಯ್ತು ಅಂತ? ಅವ್ರ ಜೊತೆನೆ ಜಗಳ ಆಗ್ಬೇಕು ಅಂತ ಆಗಿದ್ದಲ್ಲ. ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಗೇಮ್ ಇರೋದೇ ಹಾಗೆ. ಅಂದ್ರೆ ಯಾವ್ದೋ ಒಂದು ಸಿಚುಯೇಷನ್ ಕ್ರಿಯೇಟ್ ಆಗುತ್ತೆ, ಅದಕ್ಕೆ ನೀನ್ ಹೇಗ್ ರೆಸ್ಪಾಂಡ್ ಮಾಡ್ತೀಯಾ ಅದೇ ನಮ್ ವ್ಯಕ್ತಿತ್ವ, ಅಲ್ಲೇ ನಮ್ ವ್ಯಕ್ತಿತ್ವ ತೋರ್ಸೋದು. ಸೊ ಆ ಸಿಚುಯೇಷನ್ ಕ್ರಿಯೇಟ್ ಆಗೋಯ್ತು ಅವ್ರ ಜೊತೆ. ಅಂದ್ರೆ ಸೆಕೆಂಡ್ ಡೇನೆ ಒಂದ್ ಸಿಚುಯೇಷನ್ ಕ್ರಿಯೇಟ್ ಆಗೋಯ್ತು, ವೇರ್ ನಾವು ವಾಯ್ಸ್ ರೇಸ್ ಮಾಡೋ ತರ ಸಿಚುಯೇಷನ್ ಕ್ರಿಯೇಟ್ ಆಯ್ತು. ವಾಯ್ಸ್ ರೇಸ್ ಮಾಡ್ಲೇಬೇಕು ಅಂತಲ್ಲ, ಆ ಹೀಟ್ ಆಫ್ ದ ಮೂಮೆಂಟ್ ಅಲ್ಲಿ ನಾವು ಅಂದ್ರೆ ಇವಾಗ ನಾನ್ ಹಂಗೆ ಅಂದ್ರೆ ಇವಾಗ ಆಟ ಅವರು ಗೆಲ್ಲಕ್ ಬಂದಿರ್ತಾರೆ, ನಾವು ಗೆಲ್ಲಕ್ ಹೋಗಿರ್ತೀವಿ. ಯಾರೋ ಒಬ್ರು ನಮ್ಮನ್ನ ಕೆಳಗಿಟ್ ಮಾತಾಡ್ತಾರೆ ಅಥವಾ ಏನೋ ಒಂದು ಅವ್ರ ಗೇಮ್ ಸ್ಟ್ರಾಟಜಿನ ವಾಟ್ ಎವರ್ ಇಟ್ ಇಸ್, ನಾವ್ ಅದಕ್ಕೆ ಹೇಗ್ ರೆಸ್ಪಾಂಡ್ ಮಾಡ್ತೀವಿ ಅನ್ನೋದು ಮ್ಯಾಟರ್ ಆಗತ್ತೆ. ಸೊ ಹಾಗೆ ರೆಸ್ಪಾಂಡ್ ಮಾಡಿದೀನಿ. ಅವ್ರ ಜೊತೆನೇ ಜಗಳ ಆಡ್ಬೇಕು ಅಂತ ಆಗಿದ್ದಲ್ಲ, ನೀವೆಲ್ರೂ ನೋಡಿರ್ತೀರಾ ಸಿಚುಯೇಷನ್ ಹಾಗೆ ಕ್ರಿಯೇಟ್ ಆಯ್ತು. ಸೊ ಯಾ ಅಷ್ಟೇ. ಸೊ ಮಾತಿನ ಬರದಲ್ಲಿ ಅವ್ರ ಮಾತಲ್ಲೂ ಕೂಡ ಬರುತ್ತೆ ಒಂದು ಕಾವ್ಯ ಅವರು ಫ್ರೀ ಪ್ರಾಡಕ್ಟ್ ಅನ್ನುವಂಥದ್ದು. ಅದನ್ನ ಕೇಳಿದಾಗ ಹೆಂಗ ಅನಿಸುತ್ತೆ ನಿಮ್ಗೆ? ನಾನು ಹೇಳದ್ನಲ್ಲ, ಅಂದ್ರೆ ಇವಾಗ ಯೂಶಲಿ ಬಿಗ್ ಬಾಸ್ ಹೆಂಗಾಗ್ಬಿಡುತ್ತೆ ಅಂದ್ರೆ ಹಳೆ ಸೀಸನ್ಸ್ ಎಲ್ಲ ನಾನ್ ನೋಡಿರೋದ್ರಿಂದ ಒಳಗಡೆ ಏನೋ ಒಂದು ಟೈಟಲ್ ಅಥವಾ ಏನೋ ಒಂದು ಕೊಟ್ಟಾಗ ಅದ್ ಹೊರಗಡೆ ಹೆಂಗ್ ಹೋಗ್ಬಹುದು ಅನ್ನೋ ತುಂಬಾ ಇದಾಗತ್ತೆ. ಯಾರೋ ಒಂದು ಆ ಒಪಿನಿಯನ್ ಕೊಟ್ಟಾಗ ಅದ್ರ ಬಗ್ಗೆ ಐ ವಾಸ್ ಸೋ ಕನ್ಸರ್ನ್. ಬಂದಿರೋ 2 ದಿನಕ್ಕೆ ಈ ತರದ್ ಒಂದು ಹೇಳ್ಬಿಟ್ಟಾಗ ಐ ಕುಡಂಟ್ ಟೇಕ್, ನನಗೆ ಅದು ತಗೊಳಕ್ ಆಗ್ಲಿಲ್ಲ. ನನ್ ಸ್ಟ್ಯಾಂಡ್ ನಾನು ತಗೊಳ್ಳೇಬೇಕಾಯ್ತು. ಹಂಗಾಗಿ ನಾನ್ ಏನ್ ಮಾತಾಡ್ಬೇಕು ಅದ್ ಮಾತಾಡಿದೀನಿ. ಅಂಡ್ ಕೊನೆಯಲ್ಲಿ ಅವರು ಅದಕ್ಕೆ ಕ್ಷಮೆ ಕೂಡ ಕೇಳಿದ್ರು. ಸೊ ನಾನು ಅದು ಇಟ್ಸ್ ಅ ಗೇಮ್ ಅಷ್ಟೇ. ಅಲ್ಲಿ ಆಟ ಆಡುವಾಗ ಅವ್ರವ್ರ ಸ್ಟ್ರಾಟಜಿ ಯೂಸ್ ಮಾಡ್ತಾರೋ ಅಥವಾ ಅವ್ರವ್ರ ದಟ್ ಈಸ್ ಬಿಗ್ ಬಾಸ್. ಸೊ ನಾವ್ ಅದಕ್ಕೆ ಹೆಂಗ್ ರೆಸ್ಪಾಂಡ್ ಮಾಡ್ತೀವಿ ಅನ್ನೋದು ನಮ್ಮ ವ್ಯಕ್ತಿತ್ವ ತೋರ್ಸತ್ತೆ. ಇಲ್ಲ ನಾನು ಏನೂ ರೆಸ್ಪಾಂಡ್ ಮಾಡಿಲ್ಲ ಅಂದ್ರೆ ಅದ್ ಹೆಂಗೆ ನನ್ನ ವ್ಯಕ್ತಿತ್ವ ಹೆಂಗ್ ಗೊತ್ತಾಗತ್ತೆ. ಸೊ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.